ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಈವ್ನಿಂಗ್ ವ್ಲಾಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ವಿಶೇಷ ಅಂದರೆ ಇವತ್ತು ಊರಿನಿಂದ ಮತ್ತು ನಾವು ಬಂದು ಒಂದು ಹಾಫ್ ಆನ್ ಅವರ್ ಆಯಿತು. ಮತ್ತು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತು ಊಟ ಮಾಡೋಣ ಅಂತ ಬಂದೆ ಕಿಚನ್ಗೆ. ಇವತ್ತು ಏನು ಮಾಡೋದು ಅಂತ ಯೋಚನೆ ಆಗಿಬಿಟ್ಟಿತ್ತು. ಬಟ್ ಇವತ್ತು ಸಂಡೇ ಈವ್ನಿಂಗ್ ಮಾಡ್ತಾ ಇರೋದ್ರಿಂದ ಬಟ್ ಇವಾಗ ಹೋಗಿ ಚಿಕನ್ ಎಲ್ಲ ತಗೊಬರೋದಕ್ಕಾಗಲ್ಲ ಅಂದ್ಬಿಟ್ಟು ಏನಾದರೂ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಂಬಿಡೋಣ ಅಂತ ಯೋಚನೆ ಆಗಿಬಿಟ್ಟಿತ್ತು. ಗಾಡಿನಿಂದ ಟ್ರಾವೆಲ್ ಬಂದಿರೋ ಸ್ವಲ್ಪ ಟಯರ್ಡ್ ಅನಿಸ್ಬಿಟ್ಟಿರ್ತಲ್ಲ, ಅದಕ್ಕೋಸ್ಕರ ಏನಾದರೂ ಸಿಂಪಲ್ಲಾಗಿ ಮಾಡೋಣ. ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡ್ ಕೂಡ ಇರ್ತಾರೆ ಅಂದ್ಬಿಟ್ಟು ಮೊಟ್ಟೆ ಕೂಡ ತರಿಸಿದ್ದೆ. ಮೊಟ್ಟೆ ಎಲ್ಲ ತರಿಸಿ ಮತ್ತು ಅದಕ್ಕೆ ನಾನು ಚಪಾತಿನೂ ಮೊಟ್ಟೆ ಪಲ್ಯ ಬಿಸಿ ಬಿಸಿಯಾಗಿ ಚಪಾತಿ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿಕ್ಕಿದ್ದೀನಿ. ಹಾಗೆ ಮೊಟ್ಟೆ ಪಲ್ಯ ಕೂಡ ಮಾಡಿ ಅದ್ರ ಸಾಂಬಾರು ಬೇಕಲ್ಲ, ಡೈಲಿ ಚಟ್ನಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇವತ್ತು ಚಪಾತಿಗೆ ಹಾಗಲಕಾಯಿ ಸಾಂಬಾರು ಮಾಡಿದ್ದೆ. ತುಂಬ ಚೆನ್ನಾಗಿದೆ. ಚಪಾತಿಗೆ ಮಾತ್ರ ಸೂಪರಾಗಿದೆ. ಇದರಲ್ಲಿ ಪಲ್ಯ ಕೂಡ ಮಾಡ್ಬೋದು, ಬಟ್ ನಾನು ಸಾಂಬಾರು ಇರಲಿ ಅಂತ ಸಾಂಬಾರು ಮಾಡಿಕೊಂಡೆ, ಬೆಳಗ್ಗೆಗೂ ಆಗುತ್ತೆ ಅಂತ. ಅದಕ್ಕೋಸ್ಕರ ಇವತ್ತು ಹಾಗಲಕಾಯಿ ಸಾಂಬಾರು ಮತ್ತು ಮೊಟ್ಟೆ ಪಲ್ಯ ಚಪಾತಿ ಮಾಡಿದ್ದೆ. ಇವತ್ತು ಸಿಂಪಲ್ಲಾಗಿ ಡಿನ್ನರ್ ಮಾಡ್ಕೊಂಡಿದ್ದೆ. ಗಾಳಿಯಲ್ಲಿ ಬಂದಿರೋದ್ರಿಂದ ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ. ನನ್ನ ಮಾತಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತಾ, ಊರಿನಿಂದ ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲ ಎತ್ಕೊಬರ್ತೀನಿ. ಬಟ್ ಅಮ್ಮ ಇವತ್ತು ಪಪ್ಪಾಯ ಮತ್ತು ಹಾಗಲಕಾಯಿ ಎಲ್ಲ ಕೊಟ್ಟು ಕಳಿಸಿದ್ರು ನನಗೆ. ಬಟ್ ಏನಾದರೂ ಇದ್ದರೆ ಅಮ್ಮ ಕೊಡ್ತೈತೆ. ನನಗೆ ಅದ್ರ ಹಳ್ಳಿ ಕಡೆ ನನಗೆ ಸಿಗುತ್ತೆ, ನಿನಗೇನು ಸಿಗಲ್ಲ ಅಂತ ಎಲ್ಲ ನಾನು ತಗೊಬೇಕಾಗಿರುತ್ತೆ ಅಂದ್ಬಿಟ್ಟು ಅಮ್ಮ ನನ್ನ ಊರಿಂದನೇ ಕೊಟ್ಟು ಕಳಿಸ್ಬಿಡ್ತಾರೆ. ಬಟ್ ಪಪ್ಪಾಯ ಕೂಡ ನನ್ನ ಮಗಳು ನೋಡ್ಬಿಟ್ಟು ಅಮ್ಮ ಪಪ್ಪಾಯ ಕೊಯ್ಕೊಡು ಅಂದ್ಲು. ಡಿನ್ನರ್ ಎಲ್ಲ ಮುಗಿದ್ಮೇಲೆ ಇನ್ನೇನು ಮಾಡೋಣ ಅಂತ ಪಪ್ಪಾಯ ಕೊಯ್ಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಪುಟಾಣಿ ಕೂಡ ಇರಲಿ ಅಂತ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ಟೆ. ಬಟ್ ಅವಳಿಗೆ ಇವಾಗ ಬೇಡ, ನನಗೆ ಆಮೇಲೆ ತಿಂತೀನಿ ಅಂತ ಅವಳು ಹಠ ಮಾಡ್ಕೊಂಡಿದ್ಲು. ಸರಿ ಎಲ್ಲ ನೋಡ್ಕೊಳ್ಳಿ ಅಂತ ನಾನು ಎಲ್ಲ ಕಿಚನ್ ಕೆಲಸ ಎಲ್ಲ ಮುಗಿಸ್ ಹಾಗೆ ಬಟ್ಟೆ ಮರ್ಚೋದಕ್ಕೂ ಕೂತ್ಕೊಂಡೆ. ಯಾಕಂದರೆ ನಾಳೆ ಅಂದರೆ ನನಗೆ ಟೈಮ್ ಸಿಗಲ್ಲ ಅಂದ್ಬಿಟ್ಟು ಇವತ್ತೇ ಮರ್ಚಿಟ್ಬಿಡೋಣ ಅಂದ್ಬಿಟ್ಟು ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್